ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಸೆಕೆಂಡ್ ಸೆಮ್ ಬಿ ಕಾಮ್ ಅವ್ರದ್ದು ಕ್ವಶನ್ ಪೇಪರ್ ಆಫ್ ಇಂಗ್ಲೀಷ್ ಆ್ಯಸ್ ಪರ್ SCP ಸಿಲಬಸ್ ಪ್ರಕಾರ ನೋಡ್ತಿದ್ದೀರಿ. ಒಂದೇ ಅಂದರೆ SCP ಸಿಲಬಸ್ ಪ್ರಕಾರ ಒಂದೇ ಕ್ವಶನ್ ಪೇಪರ್ ಇರೋದು. ಆ ಕ್ವಶನ್ ಪೇಪರ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಿರೋದು. ಆ್ಯಂಡ್ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ನಿಮಗೆ ಪ್ರತಿಯೊಂದು ಪೋಯಮ್ದು ಲೆಸನ್ದು ಸಮ್ಮರಿ ಅನ್ನೋದು ನಾನು ಮಾಡಿ ಹಾಕಿದ್ದೀನಿ. ಯಾವುದು ಅಂದರೆ ಇಂಗ್ಲೀಷ್ದು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಇಲ್ಲ ಹೊಸ್ದಾಗಿ ವಿಸಿಟ್ ಮಾಡಿರೋರಾದರೆ ನಿಮಗೆ ಹಳೆ ವೀಡಿಯೋಸಲ್ಲಿ ನನ್ನ ವೀಡಿಯೋಸ್ ಅನ್ನೋದು ಸಿಗ್ತಾ ಹೋಗುತ್ತೆ, ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ. ನೀವು ಅಲ್ಲೋಗಿ ಚೆಕ್ಔಟ್ ಮಾಡಿ ನಿಮಗೆ ಸಮ್ಮರಿ ಬೇಕು ಅಂದರೆ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನೋ ಒಂದು ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೆಟ್ ಮೀ ನೋ ದಟ್. ಆ್ಯಂಡ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದಿರೋ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇಟ್ಕೊಳ್ಳಿ, ನಿಮಗೆ ತುಂಬ ಯೂಸ್ ಆಗೋದು. ಆ್ಯಂಡ್ ಡಿಸ್ಕ್ರಿಪ್ಷನ್ ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅದನ್ನು ಜಾಯ್ನ್ ಇಟ್ಕೊಳ್ಳಿ. ಯಾಕಂದರೆ ಯೂಟ್ಯೂಬ್ ಕಡೆಯಿಂದ ನೋಟಿಫಿಕೇಷನ್ ಬಂದಿಲ್ಲ ಅಂದರೆ ನಾನು ಯಾವುದೇ ಇಂಪಾರ್ಟೆಂಟ್ ಕ್ವಶನ್ಸ್ ವೀಡಿಯೋಸ್ ಹಾಕೋದಾಗಲಿ, ಕ್ವಶನ್ ಪೇಪರ್ದಾಗಲಿ, ಎಕ್ಸ್ಪ್ಲನೇಷನ್ ವೀಡಿಯೋಸ್ ಆಗಲಿ ನಿಮ್ಗೆ ರೀಚ್ ಆಗಿಲ್ಲ ಅಂದರೆ ವಾಟ್ಸಪ್ ಕಡೆಯಿಂದ ಪಕ್ಕ ರೀಚ್ ಆಗುತ್ತೆ. ಸೊ ಫಾಲೋ ಮಾಡಿಲ್ಲ ಅಂದರೆ ಅದನ್ನು ಫಾಲೋ ಮಾಡಿ ಇಟ್ಕೊಳ್ಳಿ. ಓಕೆ, ಬನ್ನಿ ಡೈರೆಕ್ಟ್ ಕ್ವಶನ್ ಪೇಪರ್ನ ನೋಡೋಣ. ಆ್ಯಂಡ್ ನಿಮಗೆ ಸೆಕ್ಷನ್ ಎ ಅಲ್ಲಿ ಬಂದುಬಿಟ್ಟು 2 ಮಾರ್ಕ್ಸ್ನ ಕೇಳ್ತಾರೆ. ನೀವು ಅದರಲ್ಲಿ 5 ಕ್ವಶನ್ಸ್ನ ಆನ್ಸರ್ ಮಾಡಬೇಕು. ಅವ್ರು 7ನ ಕೇಳಿರ್ತಾರೆ. ಆ್ಯಂಡ್ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಸಹ ನಾನು ಈ ಕ್ವಶನ್ ಪೇಪರ್ನ ಎಕ್ಸ್ಪ್ಲನೇಷನ್ ಮಾಡಿ ಇದಕ್ಕೆ ಆನ್ಸರ್ಸ್ ಅನ್ನೋದನ್ನ ಹಾಕ್ತೀನಿ. ಆ್ಯಂಡ್ ಇಲ್ಲಿ 4 ಬರಿಬೇಕಾಗುತ್ತೆ, 5 ಮಾರ್ಕ್ಸ್ ಕ್ವಶನ್. ಅವರು 6ನ ಕೇಳಿರ್ತಾರೆ. ಆ್ಯಂಡ್ ನೀವು 1ನ ಆನ್ಸರ್ ಮಾಡಬೇಕಾಗಿರುತ್ತೆ, 10 ಮಾರ್ಕ್ಸ್ ಕ್ವಶನ್. ಅವರು 3ನ ಕೇಳಿರ್ತಾರೆ. ವಾಟೇ ಲಕ್ ನೋಡಿ, 3ಅಲ್ಲಿ 1 ಬರಿಬೇಕು. ಸೆಕ್ಷನ್ ಬಿ ಅಲ್ಲಿ ಗ್ರಾಮರ್ ಅಂತ ಕೇಳ್ತಾ ಹೋಗ್ತಾರೆ. ಎ ಅಲ್ಲಿ ಬಂದುಬಿಟ್ಟು ಅವರು 5 ಕ್ವಶನ್ಸ್ನ ಕೇಳ್ತಾರೆ, ನೀವು 3 ಆನ್ಸರ್ ಮಾಡಬೇಕು, 1 ಮಾರ್ಕ್ಸ್ ಕ್ವಶನ್. ಆ್ಯಂಡ್ 2 ಮಾರ್ಕ್ಸಲ್ಲಿ ಅವರು ಎಷ್ಟನ್ನ ಕೇಳ್ತಾರೆ, ಇದರಲ್ಲಿ ಬಂದು 3 ಕೇಳ್ತಾರೆ, ನೀವು 2 ಆನ್ಸರ್ ಮಾಡಬೇಕು. ಇದರಲ್ಲಿ ಒಂದೇ ಚಾಯ್ಸ್ ಇಲ್ಲ, ಒಂದೇ ಆನ್ಸರ್ ಮಾಡಲೇಬೇಕು. 5th ಮೇನ್. ನೆಕ್ಸ್ಟು ಬಂದುಬಿಟ್ಟು 6th ಮೇನಲ್ಲಿ ಪ್ಯಾಸೇಜ್ ಇರುತ್ತೆ, ಅದಕ್ಕೆ ನೀವೆಲ್ಲದಕ್ಕೂ ಆನ್ಸರ್ ಮಾಡ್ತಾ ಹೋಗಬೇಕು. 5 ಕ್ವಶನ್ಸ್ ಕೇಳ್ತಾರೆ, 1 ಮಾರ್ಕ್ಸ್ದು 5 ಮಾರ್ಕ್ಸ್ ಇರುತ್ತೆ ಇದಕ್ಕೆ. ಆ್ಯಂಡ್ ಇದನ್ನು ಓದಿ ನೀವು ಇಮೇಜ್ನ ಓದಿ ಕ್ಯಾಪ್ಷನ್ ಅನ್ನೋದನ್ನ ಕೊಡಬೇಕಾಗಿರುತ್ತೆ. ಅದು ಬಂದು 2 ಮಾರ್ಕ್ಸ್ ಕ್ವಶನ್. ಇದರಲ್ಲಿ 1 ಬರಿಬೇಕು, 4 ಮಾರ್ಕ್ಸ್ ಕ್ವಶನ್. ಅಂದರೆ ಪ್ಯಾಸೇಜ್ ಥರ ಬರೀತಾ ಹೋಗಬೇಕು, ಒಂದು ಯಾವುದನ್ನು ತಗೊಂಡು. ಓಕೆ, ನೆಕ್ಸ್ಟು ಬಂದುಬಿಟ್ಟು 8th ಮೇನ್ ಆಗಿರುತ್ತೆ. ನಿಮಗೆ 3 ಕ್ವಶನ್ಸ್ನ ಕೇಳ್ತಾರೆ, 1 ಮಾರ್ಕ್ಸ್ದು. ನೀವು 3ನೂ ಆನ್ಸರ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಸೆಕೆಂಡ್ ಮಂತಲ್ಲಿ ನೋಡೋದಾದರೆ ಇದು ಸಹ ನಿಮಗೆ ಇವೆರಡು ಬಂದು ಆಫ್ ಮಾರ್ಕ್ಸ್ ಇರುತ್ತೆ, ಮಿಕ್ಕಿದವೆಲ್ಲ 1 ಮಾರ್ಕ್ಸ್ ಇರುತ್ತೆ. ಎಷ್ಟು ಕೇಳ್ತಾರೆ, 5ನ ಕೇಳ್ತಾರೆ. ಆ್ಯಂಡ್ ಬಿ ಅಲ್ಲಿ ಬಂದುಬಿಟ್ಟು 4 ಮಾರ್ಕ್ಸ್ ಆಗಿರುತ್ತೆ. 1 ಬಾಕ್ಸ್ನ ಫಿಲ್ಅಪ್ ಮಾಡಿದ್ರೆ 1 ಮಾರ್ಕ್ಸ್ ಆಗಿರುತ್ತೆ. ಆ್ಯಂಡ್ 4th ಮೇನಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ನೀವು ಅದನ್ನು ಫಾಲೋ ಮಾಡ್ಕೊಂಡು ಆನ್ಸರ್ ಮಾಡಬೇಕಾಗಿರುತ್ತೆ. 3 ಕ್ವಶನ್ಸ್ ಕೇಳ್ತಾರೆ, 3 ಮಾರ್ಕ್ಸ್. ಆ್ಯಂಡ್ ಲಾಸ್ಟು 5th ಕ್ವಶನಲ್ಲಿ 4 ಮಾರ್ಕ್ಸ್, 4 ಕ್ವಶನ್ಸ್ನ ಕೇಳ್ತಾರೆ. ಆ್ಯಂಡ್ 6th ಮೇನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸು 2ನ ಬ್ರ್ಯಾಕೆಟಲ್ಲಿ ಕೇಳಿ 2 ಮಾರ್ಕ್ಸ್. ಎಷ್ಟು ಈಸಿಯಾಗಿ ಕೊಟ್ಟಿದ್ದಾರಲ್ಲ, ಒಳ್ಳೆ ಚಿಕ್ಕ ಮಕ್ಕಳಿಗೆ ಕೊಡೋ ಥರ. ಇದೆಲ್ಲ ಆಗಿರುತ್ತೆ ಕ್ವಶನ್ ಪೇಪರ್ ಆಫ್ ಸೆಕೆಂಡ್ ಸೆಮ್ ಆ್ಯಸ್ ಪರ್ SCP ಸಿಲಬಸ್ ಪ್ರಕಾರ ಇಂಗ್ಲೀಷ್ ಕ್ವಶನ್ ಪೇಪರು. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಬೇರೆ ಕ್ವಶನ್ ಪೇಪರ್